ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಮೆಷಿನ್ ಲರ್ನಿಂಗ್ ಅಲ್ಲಿ ಬರುವಂತಹ ಕಾನ್ಸೆಪ್ಟ್ ಯಾವುದು, ಯೂನಿಫಾರ್ಮ್ ಕಾಸ್ಟ್ ಸರ್ಚ್ ಅಲ್ಗಾರಿದಮ್ ಬಗ್ಗೆ ಮತ್ತೆ ಅದರ ಪ್ರಾಬ್ಲಮ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ. ಫುಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಮೆಷಿನ್ ಲರ್ನಿಂಗ್ ಪ್ಲೇ ಲಿಸ್ಟ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ. ಸೊ ಯೂನಿಫಾರ್ಮ್ ಕಾಸ್ಟ್ ಸರ್ಚ್ ಏನ್ ಮಾಡುತ್ತೆ, ಒಂದು ಪ್ರಾಬ್ಲಮ್ ಈ ರೀತಿ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಸೊ ಅದೇನ್ ಮಾಡಬೇಕು, we should traverse with low cost. ಸೊ ಕಡಿಮೆ ಕಾಸ್ಟ್ ಅಲ್ಲಿ ನಾವು ಟ್ರಾವರ್ಸ್ ಮಾಡಬೇಕು. ಸೊ ಕಡಿಮೆ ಕಾಸ್ಟ್ ಅಲ್ಲಿ ಟ್ರಾವರ್ಸ್ ಮಾಡಬೇಕು ಅಂತ ಅಂದ್ರೆ ಏನ್ ಮಾಡಬೇಕು, ಚೂಸ್ ಲೀಸ್ಟ್ ಕಾಸ್ಟ್ ಪಾತ್. ಯಾವ ಪಾತ್ ನ ಟ್ರಾವರ್ಸ್ ಮಾಡೋದಕ್ಕೆ ನಮಗೆ ಕಡಿಮೆ ಕಾಸ್ಟ್ ಬೇಕಾಗುತ್ತೆ ಆ ಪಾತ್ ನ ನಾವು ಸೆಲೆಕ್ಟ್ ಮಾಡಿಕೊಂಡು ಟ್ರಾವರ್ಸ್ ಮಾಡ್ತಾ ಹೋಗ್ತೀವಿ. ಎಲ್ಲಿಂದ, ಸೋರ್ಸ್ ನೋಡಿಂದ ನಮಗೆ ಬೇಕಾಗಿರುವಂತಹ ಗೋಲ್ ನೋಡ್ಗೆ ಅಥವಾ ಸೋರ್ಸ್ ಇಂದ ಗೋಲ್ಗೆ ನಾವು ಟ್ರಾವರ್ಸ್ ಆಗ್ತಾ ಹೋಗ್ತೀವಿ. ನೋಡಿ, 3 ಪ್ರಾಬ್ಲಮ್ ಇದೆ. ಫಾರ್ ಎಕ್ಸಾಂಪಲ್, ಎ ನ ನಾನು ಸೋರ್ಸ್ ಅಂತ ತಗೊಂತೀನಿ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ಡಿ ನನ್ನ ಡೆಸ್ಟಿನೇಷನ್ ಅಥವಾ ಗೋಲ್ ಅಂತ ಅನ್ಕೊಂಡ್ರೆ ನಾನು ಎ ಇಂದ ಶುರು ಮಾಡ್ತೀನಿ. ನೆಕ್ಸ್ಟ್ ಎ ಇಂದ ನಾನು ಎಲ್ಲೆಲ್ಲಿಗೆ ಹೋಗ್ಬೋದು, ಎ ಇಂದ ಬಿಗೆ ಹೋಗ್ಬೋದು, ಎ ಇಂದ ಸಿಗೆ ಹೋಗ್ಬೋದು. ಡೈರೆಕ್ಟ್ ಕನೆಕ್ಷನ್ ಎಲ್ಲಿದೆ ನೋಡಿ, ಎ ಇಂದ ಬಿ ಅಥವಾ ಎ ಇಂದ ಸಿ. ಆದ್ರೆ ಎ ಇಂದ ಬಿಗೆ ಹೋಗೋದು ಕಾಸ್ಟ್ ಎಷ್ಟು, 2. ಎ ಇಂದ ಸಿಗೆ ಹೋಗೋದು ಕಾಸ್ಟ್ ಎಷ್ಟು, 3. ಸೊ ಏನ್ ಮಾಡಬೇಕು, ಲೀಸ್ಟ್ ಕಾಸ್ಟ್. ಇವೆರಡರಲ್ಲಿ ಕಡಿಮೆ ಇರುವಂತದ್ದು ಯಾವುದು, 2. ಸೊ ಏನ್ ಮಾಡ್ತೀನಿ, ಎ ಇಂದ ಬಿಗೆ ಬರ್ತೀನಿ. ಎಷ್ಟು ಕಾಸ್ಟ್, 2. ನೆಕ್ಸ್ಟ್ ಬಿ ಇಂದ ಎಲ್ಲಿಗೆ ಹೋಗ್ಬೋದು, ಬಿ ಇಂದ ಎಗೆ ಹೋಗ್ಬೋದು ಅಥವಾ ಬಿ ಇಂದ ಡಿಗೆ ಹೋಗ್ಬೋದು. ಸೊ ನಾನು ಎ ಇಂದಾನೆ ಬಂದಿರೋದ್ರಿಂದ ಮತ್ತೆ ಎಗೆ ಹೋಗ್ಬಾರ್ದು. ಸೊ ಏನ್ ಮಾಡ್ತೀನಿ, ಬಿ ಇಂದ ಕೇವಲ ಒಂದೇ ಒಂದು ಪಾತ್ ಉಳಿತು, ಡಿಗೆ. ಸೊ ಬಿ ಇಂದ ಡಿಗೆ ಕಾಸ್ಟ್ ಎಷ್ಟು, 1. ಸೊ ಟೋಟಲ್ ಪಾತ್ ಕಾಸ್ಟ್ ಎಷ್ಟಾಯ್ತು, ಟೋಟಲ್ ಕಾಸ್ಟ್ 2 + 1 3. ಸೊ ಟೋಟಲ್ ಪಾತ್ ಕಾಸ್ಟ್ ಎಷ್ಟಾಯ್ತು, 3 ಆಯ್ತು. ನೆಕ್ಸ್ಟ್ ಎರಡನೇದು, ಸೊ ಏನ ನಾನು ಸೋರ್ಸ್ ಅಂತ ತಿಳ್ಕೊಂಡ್ರೆ ಮತ್ತೆ ಜಿ ಅವ್ರು ಕೊಟ್ಟಿದ್ದಾರೆ, ಏನು ಡೆಸ್ಟಿನೇಷನ್ ಅಥವಾ ಗೋಲ್. ಜಿಗೆ ನಾನು ಹೋಗಿ ರೀಚ್ ಆಗಬೇಕು. ಸೊ ಏನ್ ಮಾಡ್ತೀನಿ, ಎ ಇಂದ ಶುರು ಮಾಡ್ತೀನಿ, ಎ. ನೆಕ್ಸ್ಟ್ ಎ ಇಂದ ನಾನು ಸಿಗೆ ಹೋಗ್ಬೋದು ಅಥವಾ ಬಿಗೆ ಹೋಗ್ಬೋದು. ಇವಾಗ ಎ ಇಂದ ಸಿಗೆ ಹೋಗೋದಕ್ಕೆ ಕಾಸ್ಟ್ 3, ಎ ಇಂದ ಬಿಗೆ ಹೋಗೋದಕ್ಕೆ ಕಾಸ್ಟ್ 7. ಏನ್ ಹೇಳಿದ್ದು, ಲೀಸ್ಟ್ ಕಾಸ್ಟ್ ನ ಚೂಸ್ ಮಾಡಬೇಕು. ಇವೆರಡರಲ್ಲಿ ಕಡಿಮೆ ಇರುವಂತ ಕಾಸ್ಟ್ ಯಾವುದು, 3. ಸೊ 3 ನ ಯೂಸ್ ಮಾಡಿಕೊಂಡು ನಾನು ಸಿಗೆ ಬರ್ತೀನಿ. ನೆಕ್ಸ್ಟ್ ಸಿ ಇಂದ ಎಲ್ಲೆಲ್ಲಿಗೆ ಹೋಗ್ಬೋದು, ಎಗೆ ಹೋಗ್ಬೋದು, ಬಿಗೆ ಹೋಗ್ಬೋದು, ಡಿಗೆ ಹೋಗ್ಬೋದು. ಆದ್ರೆ ನಾನು ಎ ಇಂದ ಬಂದಿರೋದು, ಸೊ ಮತ್ತೆ ಅದಕ್ಕೆ ವಾಪಸ್ ಹೋಗಂಗಿಲ್ಲ. ಸಿ ಇಂದ ಡಿಗೆ ಹೋಗ್ಬೋದು ಅಥವಾ ಸಿ ಇಂದ ಬಿಗೆ ಹೋಗ್ಬೋದು. ಸಿ ಇಂದ ಡಿಗೆ 9, ಸಿ ಇಂದ ಬಿಗೆ 2. ಸೊ ಕಡಿಮೆ ಇರುವಂತದ್ದು ಯಾವುದು, 2. ಸೊ ಏನ್ ಮಾಡ್ತೀನಿ, ಸಿ ಇಂದ ಬಿಗೆ ಬರ್ತೀನಿ. ಕಾಸ್ಟ್ ಎಷ್ಟು, 2. ನೆಕ್ಸ್ಟ್ ಬಿ ಇಂದ ನಾನು ಎಲ್ಲಿಗೆ ಹೋಗ್ಬೋದು, ಎಗೆ ಹೋಗ್ಬೋದು, ಸಿಗೆ ಹೋಗ್ಬೋದು, ಇಗೆ ಹೋಗ್ಬೋದು. ಆದ್ರೆ ಎ ಮತ್ತೆ ಸಿ ಆಲ್ರೆಡಿ ಆಗಿದೆ, ಮತ್ತೆ ಹೋಗಂಗಿಲ್ಲ. ಸೊ ಬಿ ಇಂದ ನಾನು ಈಗ ಮಾತ್ರ ಒಂದು ಜಾಗ ಉಳಿತು ಅಂದ್ರೆ ಪಾತ್ ಉಳಿತು. ಸೊ ಬಿ ಇಂದ ಇಗೆ ಕಾಸ್ಟ್ ಎಷ್ಟು, 6. ನೆಕ್ಸ್ಟ್ ಇ ಇಂದ ನಾನು ಡಿಗೆ ಹೋಗ್ಬೋದು, ಎಫ್ಗೆ ಹೋಗ್ಬೋದು, ಜಿಗೆ ಹೋಗ್ಬೋದು. ಆದ್ರೆ ನಮ್ಮ ಗೋಲ್ ಸ್ಟೇಟ್ ಯಾವುದು, ಜಿ. ಸೊ ಗೋಲ್ ಸ್ಟೇಟ್ಗೆ ನಾವು ಫೈನಲ್ ಆಗಿ ರೀಚ್ ಆದ್ರೆ ಸಾಕು. ಸೊ ಇ ಇಂದ ಜಿಗೆ ಎಷ್ಟು ಕಾಸ್ಟ್, 1. ಈಗ ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ, 3 + 2 5, 5 + 1 6, 6 + 6 12. ಸೊ ಟೋಟಲ್ ಪಾತ್ ಕಾಸ್ಟ್ ಎಷ್ಟಾಯ್ತು, 12 ಆಯ್ತು. ನೆಕ್ಸ್ಟ್ ಮೂರನೇ, ಇದನ್ನ ಸೋರ್ಸ್ ಅಂತ ಅನ್ಕೊಂಡ್ರೆ ಏನ ನಮ್ಮ ಡೆಸ್ಟಿನೇಷನ್ ಅಥವಾ ಗೋಲ್ ಯಾವುದು, ಎಚ್. ಸೊ ಸ್ಟಾರ್ಟಿಂಗ್ ಎ ಇಂದ ಶುರು ಮಾಡ್ತೀನಿ. ಎ ಇಂದ ನಾನು ಸಿ ಹೋಗ್ಬೋದು ಅಥವಾ ಬಿ ಹೋಗ್ಬೋದು. ಕಡಿಮೆ ಇರುವಂತದ್ದು ಯಾವುದು, ಎ ಇಂದ ಸಿಗೆ 3, ಎ ಇಂದ ಬಿಗೆ 7 ಇದೆ. ಸೊ ಕಡಿಮೆ ಇರೋದು 3. ಸೊ ಎ ಇಂದ ಸಿಗೆ ಕಾಸ್ಟ್ 3. ನೆಕ್ಸ್ಟ್ ಸಿ ಇಂದ ನಾನು ಬಿಗೆ ಹೋಗ್ಬೋದು, ಡಿಗೆ ಹೋಗ್ಬೋದು. ಸೊ ಎಗೆ ಬರಂಗಿಲ್ಲ, ಯಾಕೆ ಆಲ್ರೆಡಿ ಆಗಿದೆ ಟ್ರಾವರ್ಸ್. ಸೊ ಸಿ ಇಂದ ಡಿಗೆ, ಸಿ ಇಂದ ಬಿಗೆ ಅಂದ್ರೆ ಸಿ ಇಂದ ಬಿಗೆ 2, ಸಿ ಇಂದ ಡಿಗೆ 3. ಸೊ 9. ಸಿ ಇಂದ ಬಿಗೆ 2 ಇರೋದ್ರಿಂದ ಅದು ಕಡಿಮೆ. ಸೊ ಸಿ ಇಂದ ಬಿಗೆ ಕಾಸ್ಟ್ ಎಷ್ಟು, 2. ನೆಕ್ಸ್ಟ್ ಬಿ ಇಂದ ಇಗೆ ಕೇವಲ ಒಂದೇ ಉಳಿಯುತ್ತೆ, ಯಾಕೆ ಆಲ್ರೆಡಿ ಎ ಮತ್ತೆ ಸಿ ನ ಆಲ್ರೆಡಿ ಟ್ರಾವರ್ಸ್ ಆಗಿದೆ. ಸೊ ಬಿ ಇಂದ ಇ ಅಂತಂದ್ರೆ 6. ನೆಕ್ಸ್ಟ್ ಇ ಇಂದ ನಾನು ಎಫ್ಗೆ ಹೋಗ್ಬೋದು, ಜಿಗೆ ಹೋಗ್ಬೋದು, ಡಿಗೆ ಹೋಗ್ಬೋದು. ಆದ್ರೆ ನಾನು ಕಡಿಮೆ ಕಾಸ್ಟ್ ಅಂತ ಕೂತ್ಕೊಂಡ್ರೆ 1 2 ಅಂತ ನನ್ನ ಡೆಸ್ಟಿನೇಷನ್ ನೋಡಿ ಯಾವ್ದಿರೋದು, ಎಚ್. ಸೊ ಏನ್ ಮಾಡಬೇಕು, ನಾನು ಇ ಇಂದ ಡಿಗೆ ಹೋಗ್ತೀನಿ. ಎಷ್ಟು ಕಾಸ್ಟ್, 3. ನೋಡಿ, ಇದು ಈ ಮೂರರಲ್ಲಿ ಕಾಸ್ಟ್ 1 ಕಡಿಮೆ ಇರೋದು ಜಿಗೆ. ಇ ಇಂದ ಜಿಗೆ 1 ಕಡಿಮೆ ಇದೆ. ಆದ್ರೆ ನನ್ನ ಡೆಸ್ಟಿನೇಷನ್ ಎಲ್ಲಿದೆ, ಇಲ್ಲಿದೆ. ಸೊ ಏನ್ ಮಾಡಬೇಕು, ಕಡಿಮೆ ಕಾಸ್ಟ್ ಅಲ್ಲಿ ಡೆಸ್ಟಿನೇಷನ್ಗೆ ಹೋಗೋದನ್ನ ನೋಡಬೇಕು.
ಸೊ ಅದಕ್ಕೋಸ್ಕರ ಏನು ಮಾಡಿದೆ, ಇ ಇಂದ ಡಿಗೆ 3ನ ಯೂಸ್ ಮಾಡ್ಕೊಂಡು ಹೋದೆ. ಸೊ ಡಿ ಇಂದ ಎಚ್ಗೆ ಕೇವಲ ಒಂದೇ ಒಂದು ಕನೆಕ್ಷನ್ ಇದೆ, ಒಂದೇ ಪಾತ್ ಇದೆ. ಸೊ ಏನು ಮಾಡ್ಬೋದು, ಇದನ್ನ ಯೂಸ್ ಮಾಡ್ಕೊಂಡು ಹೋಗ್ಬೋದು. ಸೊ ಡಿ ಇಂದ ಎಚ್ ಕಾಸ್ಟ್ ಎಷ್ಟು 13. ಇವಾಗ ಟೋಟಲ್ ಪಾತ್ ಕಾಸ್ಟ್ ಎಷ್ಟಾಗುತ್ತೆ, 3 + 2 5, 5 + 3 8, 8 + 6 14, 14 + 13 27. ಸೊ ಟೋಟಲ್ ಪಾತ್ ಕಾಸ್ಟ್ ಎಷ್ಟಾಯಿತು, 27 ಆಯಿತು. ಇವಾಗ ಯೂನಿಫಾರ್ಮ್ ಕಾಸ್ಟ್ ಸರ್ಚ್ನ ಫೀಚರ್ಸ್ನ ನೋಡ್ತಾ ಹೋದ್ರೆ ರೀಚಸ್ ಟು ದ ಗೋಲ್ ನೋಡ್. ಸೊ ನಾವೇನು ಮಾಡಬೇಕು, ನಮ್ಮ ಒಂದೇ ಒಂದು ಪ್ರಯಾರಿಟಿ ಏನು, ಸೋರ್ಸಿಂದ ಶುರು ಮಾಡಿ ನನಗೆ ಕೊಟ್ಟಿರುವಂಥ ಗೋಲ್ ನೋಡ್ಗೆ ನಾನು ರೀಚ್ ಆಗಬೇಕು. ನೆಕ್ಸ್ಟ್ ಬ್ಯಾಕ್ ಟ್ರ್ಯಾಕಿಂಗ್ ಅಲೌಡ್. ಸೊ ಬ್ಯಾಕ್ ಟ್ರ್ಯಾಕಿಂಗ್ ಯಾಕೆ ಅಲೌಡ್ ಅಂತ ಹೇಳಿದೆ ಅಂದರೆ, ನೋಡಿ ನನಗೆ ಡೆಸ್ಟಿನೇಷನ್ ಇದ್ದಿದ್ದು ಹೆಚ್ಚು, ಆದರೆ ಇಲ್ಲಿ ಕಾಸ್ಟ್ ಕಡಿಮೆ ಇದ್ದಿದ್ದು ಇ ಇಂದ ಜಿಗೆ ಹೋಗೋದಕ್ಕೆ. ಸೊ ಏನು ಮಾಡ್ತು, ಇ ಇಂದ ಜಿಗೆ ನೋಡ್ತು, ಇ ಇಂದ ಎಫ್ ನೋಡ್ತು, ಇ ಇಂದ ಡಿಗೆ ನೋಡ್ತು. ನಾನು ಗೋಲ್ ಸ್ಟೇಟಿಗೆ ಹೋಗ್ಬೇಕು ಅಂದರೆ ಇ ಇಂದ ಡಿ ಇಂದನೇ ಹೋಗ್ಬೇಕು ಅಂತ. ಸೊ ಏನು ಮಾಡ್ತು, ಇ ಇಂದ ಡಿಗೆ ಬಂತು, ಡಿ ಇಂದ ಎಚ್ ಬಂತು. ಸೊ ಇದಕ್ಕೆ ಹೋಗ್ಬೋದಿತ್ತು, ಆದರೆ ಏನು ಮಾಡ್ತು, ಬ್ಯಾಕ್ ಟ್ರ್ಯಾಕ್ ಮಾಡ್ತು. ನೆಕ್ಸ್ಟ್ ಯೂಸಸ್ ದ ಪ್ರಯಾರಿಟಿ ಕ್ಯೂ. ಸೊ ಪ್ರಯಾರಿಟಿ ಯಾವುದ್ರ ಮೇಲೆ ಕೊಡುತ್ತೆ, ಲೀಸ್ಟ್ ಕಾಸ್ಟ್ ಮೇಲೆ ಪ್ರಯಾರಿಟಿ ಕೊಡುತ್ತೆ. ಲೀಸ್ಟ್ ಕಾಸ್ಟ್ ಯಾವುದು ಕಡಿಮೆ ಅದಕ್ಕೆ ಪ್ರಯಾರಿಟಿ. ನೆಕ್ಸ್ಟ್ ನೋಡ್ ಎಕ್ಸ್ಪ್ಯಾನ್ಷನ್ ಬೇಸ್ಡ್ ಆನ್ ದ ಪಾತ್ ಕಾಸ್ಟ್ ಮೇಲೆ ನೋಡ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತೀವಿ. ಯಾವ್ದು ಕಡಿಮೆ ಇರುತ್ತೆ ಆ ಪಾತ್ನ ಚೂಸ್ ಮಾಡ್ತಾ ಹೋಗ್ತೀವಿ. ಅಡ್ವಾಂಟೇಜಸ್ನ ನೋಡ್ತಾ ಹೋದ್ರೆ ಗಿವ್ಸ್ ದ ಆಪ್ಟಿಮೈಸೇಷನ್ ಸೊಲ್ಯೂಷನ್. ಸೊ ಆಪ್ಟಿಮೈಸ್ಡ್ ಸೊಲ್ಯೂಷನ್ ಅಂತಂದ್ರೆ ಕಡಿಮೆ ಕಾಸ್ಟ್ ಅಲ್ಲಿ ಹೋಗುವಂಥದ್ದು, ಕಡಿಮೆ. ಸೊ ಹೆಂಗ್ ಬೇಕಂದ್ರೆ ಹೋದ್ರೆ ಜಾಸ್ತಿ ಕಾಸ್ಟ್ ಆಗುತ್ತೆ. ನೋಡಿ 3 9 13 ಈ ರೀತಿನೂ ಹೋಗ್ಬೋದು. ಸೊ ಅವಾಗ ಎಷ್ಟು ಕಾಸ್ಟ್ ಆಗುತ್ತೆ, 13 + 3 16, 16 + 9 ಅಂತ ಅಂದ್ರೆ 25 ಕಾಸ್ಟ್ ಆಗುತ್ತೆ. ಅದ್ರ ಬದಲು ನೋಡು 12 ಕಾಸ್ಟ್ ಅಲ್ಲಿ ಬಂದಿಲ್ವಾ. ಸೊ ಆ ರೀತಿ ಏನ್ ಮಾಡುತ್ತೆ, ಗಿವ್ಸ್ ದಿ ಆಪ್ಟಿಮೈಸೇಷನ್ ಸೊಲ್ಯೂಷನ್. ನೆಕ್ಸ್ಟ್ ಡಿಸ್ಅಡ್ವಾಂಟೇಜ್ ಅಂತ ಅಂದ್ರೇನು, ಕ್ಯಾನ್ ಸ್ಟಕ್ ಇನ್ ಅನ್ ಇನ್ಫೈನೈಟ್ ಲೂಪ್. ಸೊ ಈ ರೀತಿ ಪ್ರಾಬ್ಲಮ್ಸ್ ಬಂದಾಗ ಇ ಇಂದ ಜಿಗೋ, ಇ ಇಂದ ಎಫ್ಗೋ, ಇ ಇಂದ ಡಿಗೋ ಅಂತ, ಸೊ ಜಾಸ್ತಿ ಏನಾದ್ರೂ ಪಾತ್ಗಳಿದ್ದಾಗ ಇನ್ಫೈನೈಟ್ ಲೂಪ್ಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಯೂನಿಫಾರ್ಮ್ ಕಾಸ್ಟ್ ಸರ್ಚ್ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.